விரைவான நீதிக்கு சிறந்த வாய்ப்பு. ஜூலை 11 தேசிய மக்கள் நீதிமன்றம். தேசிய மக்கள் நீதிமன்றம் முன் ஆயத்த கூட்டம் நடைபெற்றது. வருகின்ற ஜூலை 11, 2026 அன்று நடைபெறவுள்ள தேசிய மக்கள் நீதிமன்றம் தொடர்பான முன் ஆயத்த கூட்டம் தங்கவயல் வழக்கறிஞர்கள் சங்க மண்டபத்தில் நடைபெற்றது. இந்த கூட்டத்தில் மக்கள் நீதிமன்றத்தின் முக்கியத்துவம், அதன் மூலம் பொதுமக்கள் பெறும் விரைவான மற்றும் சுமூகமான நீதி தீர்வுகள் குறித்து மாண்புமிகு 3வது கூடுதல் மாவட்ட மற்றும் அமர்வு நீதிபதி திரு சிவகுமார் பி அவர்கள் விரைவாக விளக்கமளித்தார். மேலும் கூடுதல் மூத்த சிவில் நீதிபதி திரு KV நாகேஷா, முதன்மை சிவில் நீதிபதி திருமதி செமிதா, முதல் கூடுதல் சிவில் நீதிபதி திருமதி அஸ்வினி வி ஆகியோர் கலந்து கொண்டு மக்கள் நீதிமன்றத்தின் பயன்களை எடுத்துரைத்தனர். நிகழ்ச்சியில் வழக்கறிஞர் சங்க தலைவர் திரு SN ராஜகோபால் கவுடா, பொதுச் செயலாளர் வழக்கறிஞர் R ஜோதி பாசு, துணைத் தலைவர் VPKC நாகராஜ் மற்றும் பலர் கலந்து கொண்டனர். நிலுவையில் உள்ள வழக்குகளை விரைவாகவும் செலவில்லாமலும் சுமூகமான முறையிலும் தீர்த்து கொள்ள பொதுமக்கள் தேசிய மக்கள் நீதிமன்றத்தின் வாய்ப்பை பயன்படுத்தி கொள்ளுமாறு கேட்டுக்கொள்ளப்பட்டது. ಇವತ್ತು ಬರುವ ತಿಂಗಳು 11/7/2026 ದೇಶಾದ್ಯಂತ ನ್ಯಾಷನಲ್ ಲೋಕ್ ಅದಾಲತ್ ಪ್ರೋಗ್ರಾಮ್ ಇದೆ. ಆ ಒಂದು ನ್ಯಾಷನಲ್ ಲೋಕ್ ಅದಾಲತ್ ಪ್ರೋಗ್ರಾಮ್ನಲ್ಲಿ ಯಾವ ರೀತಿ ಯಾವ ಕೇಸ್ಗಳನ್ನ, ಡಿಸ್ಪ್ಯೂಟ್ಗಳನ್ನ ಸಾಲ್ವ್ ಮಾಡ್ಕೋಬಹುದು ಅನ್ನುವ ವಿಚಾರವಾಗಿ ಅದಕ್ಕೆ ಎಲ್ಲರ ಕೋಆಪರೇಷನ್ ಯಾವ ರೀತಿ ಬೇಕಾಗಿದೆ ಅನ್ನೋದರ ಬಗ್ಗೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಅನ್ನ ಇವತ್ತು ನಮ್ಮ ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರು ಮತ್ತು ಆನರಬಲ್ 3rd ಅಡಿಷನಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿ ಮೆಂಬರ್ ಸೆಕ್ರೆಟರಿ ಇವರೆಲ್ಲ ಸೇರಿ ಇವತ್ತು ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ಗೆ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ನಮ್ಮ ಆನರಬಲ್ 3rd ಅಡಿಷನಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಶ್ರೀ ಶಿವಕುಮಾರ ಬಿ ಸಾಹೇಬರನ್ನ ಉದ್ಘೋಷವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆನರಬಲ್ ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಶ್ರೀ KV ನಾಗೇಶ್ ಸಾಹೇಬರನ್ನು ಕೂಡ ಉದ್ಘೋಷವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆನರಬಲ್ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿ ಮೆಂಬರ್ ಸೆಕ್ರೆಟರಿ ಆನರಬಲ್ ಶ್ರೀಮತಿ ಶರಿತಾ ಮೇಡಮ್ ಅವರನ್ನು ಕೂಡ ಉದ್ಘೋಷವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆನರಬಲ್ 1st ಅಡಿಷನಲ್ ಸಿವಿಲ್ ಜಡ್ಜ್ ಶ್ರೀಮತಿ ಅಶ್ವಿನಿ ವಿ ಮೇಡಮ್ ಅವರನ್ನು ಕೂಡ ಉದ್ಘೋಷವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಶ್ರೀ SN ರಾಜಗೋಪಾಲ್ ಗೌಡರು ಕೂಡ ಉದ್ಘೋಷವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ವಕೀಲರ ಸಂಘದ ವೈಸ್ ಪ್ರೆಸಿಡೆಂಟ್ ಶ್ರೀ KC ನಾಗರಾಜ್ ಅವರನ್ನು ಕೂಡ ಉದ್ಘೋಷವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಆಗಮಿಸಿ ವೇದಿಕೆ ಮುಂದೆ ಇರತಕ್ಕಂಥ ಎಲ್ಲ ವಕೀಲರ ಮಿತ್ರರು ಮತ್ತು ಲಿಟಿಗೇಷನ್ ಬಂದಿರತಕ್ಕಂಥವರು, ಪಬ್ಲಿಕ್ ಎಲ್ಲರನ್ನೂ ಕೂಡ, ಮೀಡಿಯಾದವರು ಕೂಡ ಇಲ್ಲಿ ಬಂದಿದ್ದಾರೆ, ಅವರೆಲ್ಲರನ್ನೂ ಕೂಡ ಉದ್ಘೋಷವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಮತ್ತೊಂದ್ಸಲ ಈ ಸಲ ಏನ್ ಮಾಡಿದ್ದಾರೆ, ಜುಲೈ 11ನೇ ತಾರೀಕು ರೆಗ್ಯುಲರ್ ಲೋಕ್ ಅದಾಲತ್ ಆಗುತ್ತೆ, ನ್ಯಾಷನಲ್ ಲೋಕ್ ಅದಾಲತ್. ಅದೇ ರೀತಿ ಜುಲೈ 18ನೇ ತಾರೀಕು 21ನೇ ತಾರೀಕು 2 ದಿನ ಸ್ಪೆಷಲ್ ಲೋಕ್ ಅದಾಲತ್ ಅಂತ ಮಾಡಿದ್ದಾರೆ. ಸ್ಪೆಷಲ್ ಲೋಕ್ ಅದಾಲತ್ ಓನ್ಲಿ ಫಾರ್ ಎಕ್ಸ್ಕ್ಲೂಸಿವ್ಲಿ ಫಾರ್ 138 MA ಕೇಸಸ್. ಗೊತ್ತಾಗಿದೆ ಮೇಲೆ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಗೊತ್ತಾಗಿದೆ. ತುಂಬ ಸಾಕಷ್ಟು ಕೇಸ್ಗಳು ಇದಾಗಿದೆ. ಇಲ್ಲಿ 138 ಕೇಸ್ಗಳು ಆಗ್ತಾ ಇಲ್ಲ, ರೆಗ್ಯುಲರ್ ಲೋಕ್ ಅದಾಲತ್ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ, ಸ್ಪೆಷಲ್ ಆಗಿ ಈ 11ನೇ ತಾರೀಕು ಆಗುತ್ತೆ, 18ಕ್ಕೆ ಮತ್ತು 21ನೇ ತಾರೀಕು ಈ 2 ದಿನ ಮತ್ತೆ ನಿಮಗೆ ಅವಕಾಶ ಇದೆ. ಬೇರೆ ಯಾವುದೇ ಮ್ಯಾಟರ್ಸ್ ಇಲ್ಲ. 138 ಕೇಸ್ಗಳಿದ್ರಿಂದ ಈಗ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿದರೆ 11ನೇ ತಾರೀಕು ಸ್ವಲ್ಪ ಲಿಮಿಟ್, ನಾವು ಟೈಮ್ ಇಲ್ಲ, ಆಯ್ತು ನಾವು ಇಷ್ಟು ಕೊಡ್ತೀವಿ, ಇಷ್ಟು ಆಗಿದೆ. ನಾವು ಒಂದು ತಿಳ್ಕೊಳ್ಳಿ, ನೀವು ಕಕ್ಷಿದಾರ ನೀವು ಹೆಂಗೆ ತಿಳ್ಕೊಳ್ಳಿ ಅಂತಂದರೆ, ಚೆಕ್ ಅಮೌಂಟ್ ಅಲ್ಲೇನಿಂದ ಕೋರ್ಟಲ್ಲಿ ಕೇಸ್ ಎವಿಡೆನ್ಸ್ ಆದರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ನೀವು ರಾಜಿ ಮಾಡಿಕೊಂಡ್ರೆ ಅಲ್ಲಿ ಇಷ್ಟು ಕೊಟ್ಟಿದೆ ನಾನು ಅದನ್ನೆಲ್ಲ ನಾವು
ಆ ಜಡ್ಜ್ಮೆಂಟ್ ಅದೆಲ್ಲ ಬರೋಲ್ಲ. ಅಲ್ಲೇನು ರಾಜಿ ಮಾಡಕ್ಕೆ ಕುತ್ಕೊಳ್ತೀವಲ್ಲ ಅದು ಯಾವುದನ್ನು ನಾವು ಡಿಸ್ಕ್ಲೋಸ್ ಮಾಡೋದು, ಅದನ್ನೇ ಜಡ್ಜ್ಮೆಂಟ್ ಬರ್ತಕ್ಕಂಥದ್ದಲ್ಲ. ಅಲ್ಲೇನು ನಡೀತೋ ಅದು ಆಗುತ್ತೆ ಅಷ್ಟೇ, ಅದಕ್ಕೆ ಅವಕಾಶಗಳಿದೆ. ಹಂಗಾಗಿ 18-21ನೇ ತಾರೀಕು ಈ ಸಲ 11ನೇ ತಾರೀಕು ಆದಷ್ಟು ನಮ್ಮ ವಕೀಲರು ನಾವು ಮನವಿ ಮಾಡ್ತಾ ಇದ್ದೀವಿ. 138 ಕೇಸ್ಗಳಲ್ಲಿ ಕಕ್ಷಿಗಾರ ಸೆಕ್ಯೂರ್ ಮಾಡಿದ್ದಾರೆ, ಅವ್ರಿಗೆ ನೋಟಿಸು ನಾವು ಕೊಡ್ತೀವಿ. ಸ್ಪೆಷಲ್ ಲೋಕದಲ್ಲಿ 18-21ನೇ ತಾರೀಕು ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಬೇಕು ಕಕ್ಷಿಗಾರಿಗೆ ಅಂತೇಳಿ ಅದು ನಮಗೂ ಕೂಡ ನಿರ್ದೇಶನ ಇದೆ. ಸುಪ್ರೀಂ ಕೋರ್ಟಿಂದ, ನಮ್ಮ ಹೈಕೋರ್ಟಿಂದ, ಡಿಸ್ಟ್ರಿಕ್ಟ್ ಕೋರ್ಟಿಂದ ಕೂಡ, ಅಂದರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಸುಪ್ರೀಂ ಕೋರ್ಟ್ ನಾನು ಶಾಸನ ಮಾಡ್ತೀವಿ. ಸೊ ಎಲ್ಲ ಕಡೆಯಿಂದ ಡೈರೆಕ್ಷನ್ಸ್ ಇರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಸ್ಪೆಷಲ್ ಲೋಕಾದಾಲತ್ತು ಕೂಡ ಅದು ಆದ ನಂತರ ಆದ 11ನೇ ತಾರೀಕು ಅಂದರೆ 18ನೇ ತಾರೀಕು ಮಾಡಿಸ್ಕೊಂಡು ಹೋಗುತ್ತೆ. 19-20 ಬಿಟ್ಟು 21ಕ್ಕೆ ಬರ್ತೀವಿ. ಮತ್ತೆ ನಮ್ಮ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳು ನಿಮ್ಮ ಎಲ್ಲರೂ ಕೂಡ ಬಳಸಿ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಪೂರ್ವವಾದ ಸಭೆಯ ಕಾನೂನು ಸೇವೆಗಳ ಸಮಿತಿ ವತಿಯಿಂದ ಈ ನಮ್ಮ ವಕೀಲರ ಸಂಘದ ಆವರಣದಲ್ಲಿ ಏರ್ಪಾಡು ಮಾಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸಂದರ್ಭದಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಕೇಸಸ್ ನಮ್ಮ ಅಗ್ರಿಮೆಂಟ್ ಮೇಲೆ ಸ್ಪೆಸಿಫಿಕ್ ಕಮರ್ಷಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದೆ, ಇಂಜೆಕ್ಷನ್ಸ್ ಕೊಟ್ಟಿದೆ, ಡಿಕ್ಲರೇಷನ್ಸ್ ಕೊಟ್ಟಿದೆ. ಸಾಹಿತ್ಯ ಹೇಳಿದ ರೀತಿಯಲ್ಲಿ ಈ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟಲ್ಲಿ ಚೆಕ್ ಕೇಸ್ಗಳಿದೆ, ಕ್ರಿಮಿನಲ್ ಕೇಸಸ್ ಇದೆ, ಮೆಟ್ರಮೋನಿಯಲ್ ಕೇಸಸ್, ಜೀವನಾಂಶ ಕೇಸು, ಮತ್ತೆ ಡೈವರ್ಸ್ ಕೇಸು, ಹೆಂಡತಿ ಬೇಕು ಗಂಡ ಬೇಕು ಅಂತ ಹಾಕೊಳ್ಳುವಂಥ ಕೇಸುಗಳು, ಎಲ್ಲ ಕೇಸುಗಳು ಇದೆ. ಈ ಎಲ್ಲ ಕೇಸುಗಳನ್ನು ನಾವು ಒಟ್ಟಾರೆಯಾಗಿ ಚರ್ಚೆ ಮಾಡಿದಾಗ ಕೋರ್ಟ್ನಲ್ಲಿ ಕೇಸುಗಳು ವರ್ಷಾನುಗಟ್ಟಲೆ ಹೋಗ್ತಾ ಇರುತ್ತೆ. ನಾವೆಷ್ಟೇ ತ್ವರಿತವಾಗಿ ಅದನ್ನು ತೀರ್ಮಾನ ಮಾಡಬೇಕು ಅಂತ ಸಾಹಿತ್ಯದಲ್ಲಿ ಒತ್ತಡ ಏರಿದ್ರು ಆಪೋಸಿಟ್ ಕೌನ್ಸಿಲ್ ಒಂದು ಅಬ್ಜೆಕ್ಷನ್ ಒಂದು ತಿಂಗಳು ಹೋಗುತ್ತೆ, ಯಾವ್ದಾದ್ರು ಸರ್ ಇನ್ನೊಂದು ತಿಂಗಳು ಹೋಗುತ್ತೆ, ಹೋಗ್ತಾ ಇರುತ್ತೆ. ಹಾಗಾಗಿ ಕಕ್ಷಿಗಾರದಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಆದಷ್ಟು ಕೂತ್ಕೊಂಡು ಸಮಸ್ಯೆಯನ್ನ ವಿಚಾರವನ್ನ ಚರ್ಚೆ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಇದನ್ನ ತೀರ್ಮಾನ ಮಾಡಿಕೊಳ್ಳೋದು ಒಳ್ಳೆಯದು. ಮಾತಾಡೋದು ಗೆದ್ದವನು ಸೋತವನು ಸತ್ತಾನೆ. ಬಹುಶಃ ಆ ಒಂದು ಮಾತು ಮುಂದುವರಿಬಾರದು ಅನ್ನೋ ಕಾರಣಕ್ಕೆ ನ್ಯಾಯಾಂಗ ಇಲಾಖೆಯಿಂದ ವಕೀಲರ ಸಹಕಾರದೊಂದಿಗೆ ಕಕ್ಷಿಗಾರರನ್ನ ಮನವೊಲಿಸಿ ಆದಷ್ಟು ಎಲ್ಲ ಪ್ರಕರಣಗಳನ್ನು ಸುಸೂತ್ರವಾಗಿ ಮುಕ್ತಾಯಗೊಳಿಸುವ ನಿಟ್ಟಿನಲ್ಲಿ ಲೋಕಾದಾಲತ್ಗಳನ್ನು ಇಡೀ ದೇಶದಲ್ಲಿ ನಡೆಸ್ತಾ ಇದ್ದಾರೆ. ನಮ್ಮ ನ್ಯಾಯಾಂಗದ ಇಲಾಖೆಯಿಂದ ಕರ್ನಾಟಕದಿಂದ ಕೂಡ ಒಂದು ಆದೇಶ ಇದೆ. ಅದರ ಅಂಗವಾಗಿ ನೀವು ಈ ಒಂದು ಲೋಕಾದಾಲತ್ನಲ್ಲಿ ಆದಷ್ಟು ಪ್ರಕರಣಗಳನ್ನು ಯಾವ್ಯಾವ ಪ್ರಕರಣಗಳನ್ನು ಮುಕ್ತಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ವಕೀಲರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ. ಇಂದಿನ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಲೋಕಾದಾಲತ್ನಲ್ಲಿ KGFನ ಒಂದು ನ್ಯಾಯಾಲಯ ಪ್ರಥಮ ಸ್ಥಾನವನ್ನು ಪಡೆದಿದ್ದು ವಿಲೇವಾರಿಯಲ್ಲಿ. ಅದೇ ರೀತಿ ಇಂದಿನ 4 ಲೋಕಾದಾಲತ್ಗಳು ತಗೊಂಡು ಕೂಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಕಳೆದ ಲೋಕಾದಾಲತ್ನಲ್ಲಿ ಸುಮಾರು 7 ಜೋಡಿಗಳನ್ನು ಉಂಟು ಮಾಡುವಂತಹ ಒಂದು ಯಶಸ್ಸು ನಮ್ಮ ನ್ಯಾಯಾಲಯಕ್ಕೆ ನಮ್ಮ KGFಗೆ ಸೇರಬೇಕು. ಈ ನ್ಯಾಯಾಂಗ ಎಲ್ಲ ನ್ಯಾಯಾಧೀಶರಿಗೆ ಸೇರಬೇಕು. ಯಾಕೆಂದರೆ ಇಷ್ಟು ಹೆಚ್ಚಿಗೆ ಉಂಟು ಮಾಡುವಂಥ ಈ ಒಂದು ಚರಿತ್ರೆಯಲ್ಲೂ ನಮ್ಮ ಜಿಲ್ಲೆಯಲ್ಲಿಲ್ಲ. ಈ ಲೋಕದಲ್ಲೂ ಕೂಡ ಆದಷ್ಟು ಸಾಧ್ಯವಾದಷ್ಟು ಜೋಡಿಗಳನ್ನು ಉಂಟು ಮಾಡೋಣ. ಆ ರೀತಿ ಒಂದು ಮಾಡೋದಾದ್ರೆ ನಮ್ಮ ವಕೀಲರ ಸಂಘದಿಂದ ನಾವು ಏನು ವ್ಯವಸ್ಥೆ ಮಾಡಬೇಕು, ಮುನ್ನಾರ ಆಗ್ಬೋದು, ಸ್ವೀಟ್ಸ್ ಆಗ್ಬೋದೆಲ್ಲ ನಮ್ಮ ಸಂಘದ ವತಿಯಿಂದ ನಾವೇ ಕೊಡಿಸ್ತೀವಿ. ಅದೇ ರೀತಿ ಅದು ಒಂದು ಕಾರ್ಯಕ್ರಮನೇ ಮಾಡೋಣ ಅಂತ ಸಂದರ್ಭ ಕಮ್ಮಿ ಮಾಡ್ತಾ ಊಟದ ವ್ಯವಸ್ಥೆ ಮಾಡೋಣ. ಅಂದರೆ ಈ ಒಂದು ಯಶಸ್ಸು ಮಾಡಲಿಕ್ಕಾಗಿ ಬರ್ತಾ ಬಂದಿರತಕ್ಕಂಥ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರು, ನಮ್ಮ ವಕೀಲರ ಸಂಘದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮುಖ್ಯವಾಗಿ ತಮ್ಮೆಲ್ಲರೂ ಕೂಡ ಹೊಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ.